ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ರಂಗೋಲಿಯಲ್ಲಿ ಯಾವ ರೀತಿ ಹೂವನ್ನು ತೆಗೆಯುವುದು ಅಥವಾ ಹೂವಿನ ರಂಗೋಲಿಯನ್ನು ಯಾವ ರೀತಿ ತೆಗೆಯುವುದು ಅಂತ ಹೇಳಿ ನಿಮಗೆಲ್ಲರಿಗೂ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಈಗ ನೋಡಿ, ನಾವೊಂದು ಸರ್ಕಲನ್ನು ತೆಗೆದು ಅದರಲ್ಲಿ ಲೈನ್ಸ್ಗಳನ್ನು ತೆಗೆದು ಈ ರೀತಿ ಫಿಲ್ಲಪ್ ಮಾಡಿದ್ದೀನಿ. ನೆಕ್ಸ್ಟು ಹೂವಿನ ದಳಗಳನ್ನು ಮಾಡ್ಕೊಳ್ತಾ ಇದ್ದೀನಿ, ಪಕಳೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನಾ ಯಾವ ರೀತಿ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲೇ ಮಾಡಿ. ಇದು ರಂಗೋಲಿ ಮನೆ ಮುಂದೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ಡಿಫ್ರೆಂಟಾಗೂ ಇರುತ್ತೆ. ಇದು ಈ ರೀತಿ ಫ್ಲವರ್ಸನ್ನು ಮಾಡಿಕೊಂಡು ನೆಕ್ಸ್ಟ್ ಅದರ ದಳದ ಅಂಚಿನಲ್ಲಿ ನೀವು ಈ ರೀತಿ ಶೇಡ್ಸನ್ನು ಕೊಡಬೇಕು ರಂಗೋಲಿಯಿಂದ. ನೋಡಿ, ನಾನು ಕೊಡ್ತಾ ಬರ್ತಾ ಇದ್ದೀನಿ, ಅಲ್ಲಿ ರಂಗೋಲಿಯಿಂದ ಶೇಡ್ಸನ್ನು ಕೊಡ್ತಾ ಬರ್ತಾ ಇದ್ದೀನಿ. ಆಮೇಲೆ ಮಧ್ಯಭಾಗದಲ್ಲೂ ಒಂದು ಸ್ವಲ್ಪ ಶೇಡ್ಸನ್ನು ಕೊಡಬೇಕು, ಲೈನ್ಸ್. ಅಂದ್ರದು ಹೂವಿನ ಆಕಾರಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಅದು ಈ ರೀತಿ ಶೇಡ್ ಕೊಟ್ಟ ಮೇಲೆ ನೆಕ್ಸ್ಟು ಹೂವಿನ ಕಾಂಡವನ್ನು ಈ ರೀತಿ ತೆಗಿತಾ ಹೋಗಬೇಕು. ಅದರದ್ದು ಕಾಂಡವನ್ನು ಪೂರ್ತಿ ತೆಗೆದ ಮೇಲೆ ನೆಕ್ಸ್ಟು ಎಲೆಗಳನ್ನು ಬಿಡಿಸೋದು, ಹೂವಿನ ಎಲೆಗಳನ್ನು ಬಿಡಿಸೋದು. ಎಲೆಯನ್ನು ಯಾವಾಗಿದ್ದರೂ ನಾ ತೋರಿಸಿದ ಹಾಗೆ ಬಗ್ಗಿದ ಶೇಪಿನಲ್ಲೇ ಬಿಡಿಸ್ಬೇಕು ಎಲೆಗಳನ್ನು. ನೋಡಿ, ನಾ ಯಾವ ರೀತಿ ಬಿಡಿಸ್ತಾ ಇದ್ದೀನಿ, ಬಗ್ಗಿದ ಶೇಪಿನಲ್ಲಿಯೇ ಎಲೆಗಳನ್ನು ಬಿಡಿಸ್ಬೇಕು. ಆಮೇಲೆ ತುದಿಗೆ ಈ ರೀತಿ ಮಾಡೋದ್ರಿಂದ ಅದು ಎಲೆಗಳೇನಿದೆ ಅಗದಿ ಕರೆಕ್ಟಾಗಿ ಕಾಣಿಸುತ್ತೆ. ಅದು ಎಲೆಗಳು ಶೇಪ್ ಕರೆಕ್ಟಾಗಿ ಬರುತ್ತೆ ಅದು ಎಲೆದು. ಈ ರೀತಿ ಒಂದು ಸಣ್ಣದು ಬಳ್ಳಿಯನ್ನು ಮಾಡ್ತಾ ಇದ್ದೀನಿ ಸೈಡಿಗೆ. ಆಮೇಲೆ ಹೂವು ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ ಈ ರೀತಿ ಎಳೆಗಳನ್ನು ಹಾಕಿ ಮೇಲ್ಗಡೆ 3 ಚಿಕ್ಕಿಗಳನ್ನು ಇಡ್ತಿದ್ದೀನಿ. ನೆಕ್ಸ್ಟ್ ನಾವೇನು ಮಾಡಬೇಕು, ಮೊಗ್ಗನ್ನು ಮಾಡ್ಕೋಬೇಕು. ಮೊಗ್ಗು, ಎಲೆಗಳು, ಬಳ್ಳಿಗಳು ಎಲ್ಲ ಇದ್ದರೆ ಅದು ತುಂಬ ಸುಂದರವಾಗಿ ಕಾಣಿಸುತ್ತೆ. ಈಗ ನೋಡಿ, ನಾನು ಈ ಸೈಡು ಒಂದು ಮೊಗ್ಗನ್ನು ಮಾಡ್ತಾ ಇದ್ದೀನಿ. ಯಾವ ರೀತಿ ಶೇಪ್ ಕೊಡ್ತೀನಿ ನೋಡ್ಕೊಳ್ಳಿ ನೀವು ಅದನ್ನ. ನಾಳೆ ನೀವು ಇದನ್ನ ಮನೆ ಮುಂದೆ ಟ್ರೈ ಮಾಡಿ. ಭಾಳ ಫ್ರೀ ಹ್ಯಾಂಡ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ರಂಗೋಲಿ. ಇದು ತೆಗಿತಾ ಹೋದರೆ ತುಂಬ ಈಸಿ ಇದೆ. ಆಮೇಲೆ ಇದನ್ನು ಎಷ್ಟು ಬೇಕಲ್ವಾ ಅಷ್ಟು ದೊಡ್ಡದಾಗಿ ಬೆಳೆಸ್ಕೋಬೋದು ನಾವು ಇದು ರಂಗೋಲಿಯನ್ನು. ನಿಮಗೆ ನಾನು ಇದು ಹಾಕಿರುವಂಥ ಫ್ರೀ ಹ್ಯಾಂಡ್ ರಂಗೋಲಿ ಇಷ್ಟವಾದಲ್ಲಿ ನೀವು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಕೊಡಿ. ಆಮೇಲೆ ಟ್ರೈ ಮಾಡಿ, ನಾ ಹಾಕಿ ನಿಮಗೆ ಕಲಿಸ್ಕೊಡ್ತಾ ಇರೋವಂಥ ಇವೆಲ್ಲ ರಂಗೋಲಿಗಳನ್ನು ನೀವು ಟ್ರೈ ಮಾಡಿ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು.